ಸಮಸ್ತ ನಾಡಿನ ಜನರಿಗೂ ನಮಸ್ಕಾರ ಹಾಗೂ ನನ್ನ ಪ್ರೀತಿಯ ರೈತ ಅಣ್ಣ ತಮ್ಮಂದಿರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ ನನ್ನ ಪ್ರೀತಿಯ ರೈತ ಅಣ್ಣ ತಮ್ಮಂದಿರೇ ಹಾಗೂ ನನ್ನ ಪ್ರೀತಿಯ ಅಭಿಮಾನಿಗಳೇ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕು ಮಾಶಾಳ ಗ್ರಾಮದಾಗ ನಮ್ಮ ವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಪ್ರತಿಷ್ಠಾಪನೆ ಎಲ್ಲಿ ಮಾಡಬೇಕು ಅಂತ ಅನ್ನೋ ವಿಚಾರವಾಗಿ ಅವರಿಗೆ ಸಲ್ಲಬೇಕಾದಂಥ ಗೌರವನ ಸಲ್ಲಿಸಕ್ಕಾಗ್ತಾ ಇಲ್ಲ. ಅಲ್ಲಿ ಭಾಳಷ್ಟು ವಿವಾದ ಚರ್ಚೆಗಳು ಭಾಳ ನಡೆಯಕತ್ತವಂತ. ಅಲ್ಲ ರೀ, ನಮ್ಮ ಸಂಗೊಳ್ಳಿ ರಾಯಣ್ಣವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥವ್ರು, ವೀರ ಯೋಧ ಅವರು. ಅಂತರ್ಗೆ ಇವರು ಗೌರವ ಒಂದು ಸಮರ್ಪಣೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತಂದ್ರ, ಇದು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮತ್ತು ಅಧಿಕಾರಿಗಳು ಮತ್ತು ಅಲ್ಲಿ ಸಂಬಂಧಪಟ್ಟಂತ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಇವರೆಲ್ಲರೂ ಹೊಣೆ. ಯಾಕಂದ್ರೆ ಒಬ್ಬ ವೀರ ಯೋಧ ಸಂಗೊಳ್ಳಿ ರಾಯಣ್ಣ ಒಂದು ಜಾತಿಗೋಸ್ಕರ ಅಷ್ಟ ಹೋರಾಟ ಮಾಡಿಲ್ರಿ, ಎಲ್ಲರಿಗೋಸ್ಕರ ಹೋರಾಟ ಮಾಡಿ ತಮ್ಮ ಜೀವನ ತ್ಯಾಗ ಮಾಡ್ಯಾರ ಅನ್ನೋದನ್ನ ಯಾರು ಮರೆಯಕ್ ಹೋಗ್ಬೇಡ್ರಿ ದಯಮಾಡಿ. ಅಂತವ್ರಿಗೆ ಹೆಂಗ್ ಪೂಜೆ ಮಾಡ್ತೀರಿ ಮಾಡ್ರಿ ಅಂತಂದು ನಮ್ಮ ಮಾಶಾಳದಾಗ ಇರತಕ್ಕಂತ ಮುರುಳಾರಾಧ್ಯ ಗುರುಗಳಿಗೆ ಕೆಲವು ಜನ ಸವಾಲನ್ನ ಹಾಕಿದಾರಂತೆ. ಹಾಕ್ರಿ ನೋಡೋಣ, ಸಂಗೊಳ್ಳಿ ರಾಯಣ್ಣಗ ನಾವು ಪೂಜೆ ಮಾಡಕ್ ಬರ್ತೀವಿ. ಅವತ್ತಿನ ದಿನ ಸ್ವಾತಂತ್ರ್ಯ ಅವರಿಂದನ ಸಿಕ್ಕತಿ. ಆಗಸ್ಟ್ 15ಕ್ಕೆ ನಾವು ನಮ್ಮ ಸಂಗೊಳ್ಳಿ ರಾಯಣ್ಣನ ಆಶೀರ್ವಾದ ತಗೊಳಕ್ ಬರ್ತೇವೆ ಅಲ್ಲಿ. ಅದನ್ನ ಯಾರು ತಡಿತೀರಿ ತಡೀರಿ ನೋಡೋಣ. ಏನ ಮಿನಿಸ್ಟರ್ ಬರ್ತಿರೋ ಏನ ಸರ್ಕಾರದವರು ಇದಕ್ಕ ಹೊಣೆ ಆಗ್ತೀರಿ? ಏನಾದ್ರು ಸ್ಟಾಪ್ ಮಾಡಿದ್ರ? ನಮ್ಮ ರೈತರ ಸಮ್ಮುಖದಾಗ, ಗುರುಗಳ ಸಮ್ಮುಖದಾಗ ನಾವು ಕೂಡ ಬರ್ತಾ ಇದ್ದೇವಿ. ಯಾರ್ಯಾರು ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳದಿರಿ ಅವ್ರೆಲ್ಲರೂ ಬರ್ರಿ. ಅಫಜಲ್ಪುರಕ್ಕ ನಾವು ಬರಾಕತ್ತೀವ್ರಿ, ಮಾಶಾಳ ಗ್ರಾಮಕ್ಕೆ ಬರ್ರಿ ತಾವೆಲ್ಲ. ಅಲ್ಲ, ಸಂಗೊಳ್ಳಿ ರಾಯಣ್ಣನಗ ಮೂರ್ತಿಗೆ ಪೂಜೆ ಮಾಡ್ಬೇಡ್ರಿ, ಇದು ದೇವಸ್ಥಾನ ಜಾಗ, ಅಲ್ಲಿ ಜಾಗ ಇಲ್ಲಿ ಜಾಗ ಅಂತ ಹೇಳಕತ್ರ ಹೆಂಗೆ? ದೇವ್ರು ಬಂದ್ ಏನಾದ್ರು ಪೂಜೆ ಮಾಡ್ಬೇಡ್ರಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಅಂತ ಹೇಳಿದ್ರ ನಿಮ್ಗ? ಮೂರ್ಖರ. ಇವತ್ ಸ್ವಾತಂತ್ರ್ಯ ಸಿಕ್ಕತ್ತೆ ಅಂತಂದ್ರ ಸಂಗೊಳ್ಳಿ ರಾಯಣ್ಣ ಕಾರಣ ಅನ್ನೋದನ್ನ ಮರಿಬೇಡ್ರು, ನೆನಪಿಟ್ಕೊಡ್ರಿ. ಅಣ್ಣ ತಮ್ಮಂದ್ರೆ, ಬ್ರಿಟಿಷರು ಇನ್ನೂ ಸತ್ತಿಲ್ಲ, ಅವರ ವಂಶದ ರಾಕ್ಷಸ ಜನ ಇನ್ನೂ ಆಧಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಗುರುಗಳು ಅಫಜಲ್ಪುರದಾಗ ಇರ್ತಕ್ಕಂತ ನಮ್ಮ ಮಾಶಾಳ ಗುರುಗಳು ಏನದಾರ, ಮುರುಳಾರಾಧ್ಯ ಗುರುಗಳು, ಅವ್ರಿಗೆಲ್ಲ ಬಹಳಷ್ಟು ಜನ ಒಂದಿಷ್ಟು ಮೂರ್ಖರು. ಹೆಂಗ್ ಪೂಜೆ ಮಾಡ್ತೀರಿ ಮಾಡ್ರಿ ಅಂತಂದೇನೋ ಸವಾಲು ಹಾಕಿದಾರಂತೆ. ನೀವು ಸವಾಲು ಹಾಕ್ರಿ, ನಾವು ಸವಾಲನ್ನ ಸ್ವೀಕರಿಸಕ್ ರೆಡಿ ಇದೇವಿ. ಸಂಗೊಳ್ಳಿ ರಾಯನ್ ಪೂಜೆ ನಾವು ಮಾಡ್ತೇವಿ, ಮಾಲಾರ್ಪಣೆ ಮಾಡಿ ಬರ್ತೇವಿ ಗುರುಗಳ ಜೊತೆಗೆ. ಎಷ್ಟು ಮಂದಿ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳಿದ್ರಿ ಎಲ್ಲಾರು ಬರ್ರಿ ಅಣ್ಣ ತಮ್ಮಂದ್ರೆ, ನೀವೆಲ್ಲಾರು ಅಂತ ಹೇಳಕ್ ಈ ಮುಖಾಂತರ ಇಷ್ಟಪಡ್ತೇನ್ರಿ ಅಣ್ಣ ತಮ್ಮಂದ್ರೆ. ನೋಡ್ರಿ, ಸರ್ಕಾರ ಯಾರ್ದ ಇರ್ಲಿ, ಆದ್ರ ನಮ್ ಜನರಿಗೆ, ನಮ್ ರೈತರಿಗೆ ಒಳ್ಳೇದಾಗ್ಬೇಕು ಅನ್ನೋದ ನಮ್ಮ ಒಂದು ನಿರ್ಧಾರ. ನಾವು ಜನಗಳಿಗೋಸ್ಕರ ಇರೋದು. ನಮ್ಮ ಸಂಗೊಳ್ಳಿ ರಾಯಣ್ಣನಗ ನಾವೆಲ್ಲರೂ ನಮಸ್ಕಾರ ಮಾಡಿ ಅವ್ರಿಗೆ ಏನ್ ಅವ್ರ ಗೌರವ ಸಲ್ಲಿಸಬೇಕು ಸಲ್ಲಿಸಿ ಅವ್ರ ಆಶೀರ್ವಾದ ಪಡೆದುಕೊಂಡು ಬರ್ಬೇಕಂತ ನಾನು ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ. ಅಂತಮ್ಮಂದ್ರೆ, ಎಷ್ಟು ಜನ ನೀವು ಗುಲ್ಬರ್ದಾಗ ಅದೀರಿ, ನಮ್ಮ ರೈತ ಅಣ್ಣ ತಮ್ಮಂದರು ಎಲ್ಲರೂ ಬರ್ರಿ, ನಾವು ಬರಾಕತ್ತೇವಿ, ಗುರುಗಳ ಜೊತೆಗೆ ನಾವು ಬರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಮುಖಾಂತರ. ನಮಸ್ಕಾರ.